ಎಲ್ರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ. ನಾನು ಕಾಣಿಸ್ತಿದ್ದೀನಾ? ಮೈ ಗಾಡ್, ನನಗೂ ಗೊತ್ತಿಲ್ಲ ನನ್ನ ಫೇಸ್ ಕಾಣಿಸ್ತಿದ್ಯಾ ಅಂತ. ಕಾಣಿಸ್ತಿರ್ಬೇಕು. ಸೊ ಈ ಥರದೊಂದು ವ್ಲಾಗು. ಸೊ ಡೈಲಿ ಬೇರೆ ಬೇರೆ ಆ್ಯಂಗಲಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಇದು ವ್ಲಾಗ್ ಅಲ್ಲ ಬಿಡಿ, ನಿಮ್ಗೆ ವ್ಲಾಗ್ ಅಲ್ಲ, ನನಗೆ ವ್ಲಾಗು. ಯಾಕಂದರೆ ವ್ಲಾಗ್ ಇನ್ ದ ಸೆನ್ಸ್ ಲೈಫ್ ಸ್ಟೈಲ್ನ ಸೇವ್ ಮಾಡೋದು, ಅಂದರೆ ರೆಕಾರ್ಡ್ ಮಾಡೋದು, ನಿಮ್ಗೆ ತೋರಿಸೋದು. ಇದು ಏರ್ಪ್ಲೇಟು ಅಲ್ಲಿರಲಿ ಬಿಡಿ. ಕೆಳಗಡೆ ನಾನು ಕೂದಲೇ ಇಲ್ಲ. ಇದು ತುಂಬ ದಿನ, ಅಂದರೆ ತುಂಬ ದಿನ ಇದು ಕಂಟಿನ್ಯೂಸ್ ಮಾತಾಡಬೇಕು. ಅಲ್ಲಿ ಬ್ರೇಕ್ ಮಾಡೋಂಗಿಲ್ಲ. ಸೊ ಬ್ರೇಕ್ ಮಾಡಿದ್ರೆ ಎಡಿಟಿಂಗ್ ಮಾಡೋದು ಕಷ್ಟ ಆಗ್ಬಿಡುತ್ತಲ್ವ. ಏನಿದೆ ನಮ್ಮ ಬೆಡ್ ಕೆಳಗಡೆ ನೋಡಿದ್ರೆ ನಂದೇ 3 ಜೊತೆ ಶೂ, 4 ಜೊತೆ ಶೂ. ಓಹೋ, ಈ 4 ಜೊತೆ ಶೂಗಳ ಬಗ್ಗೆ ಮಾತಾಡೋಣ. ನನ್ನ ಫೇಸ್ ಕಾಣಿಸಿರ್ಬೋದಾ? ಸ್ವಲ್ಪ ಈ ಕಡೆ ಕೂತ್ಕೋಬೇಕು ಅನಿಸುತ್ತೆ. ಅಯ್ಯೋ, ಹಿಂಗಿರಲಿ. ಇಸ್ ಇಟ್ ಗುಡ್? ಇಂಗ್ಲೀಷ್ ಬೇಡ ಗುರು. ಪಾದರಕ್ಷೆಗಳು 1, 2, 3, 4, 1, 5. 5ರಲ್ಲಿ ಡೈಲಿ ಯೂಸಸ್ ಅಂದರೆ ಇದೆರಡು, 3. ಆ ಎರಡು ಸುಮ್ಮನೆ ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀನಿ. ಒಂದು ಫಾರ್ಮಲ್ ಶೂ ಇದೆ, ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಡೈಲಿ ಬೇರಿಗೆ ಯೂಸ್ ಆಗೋಲ್ಲ. ನೀನು ಇಂಟರ್ವ್ಯೂ ಹೋಗ್ತೀಯ ಅಂದರೆ ಆಗುತ್ತೆ, ಇನ್ನೊಂದು ಫಂಕ್ಷನ್ಗೆ ಆಗುತ್ತೆ ಅಷ್ಟೇ. ಅದು ಅಲ್ಲಿ ಸುಮ್ಮನೆ ಬಿದ್ದಿದೆ. ಅದನ್ನು ಸ್ಟಾರ್ಟಿಂಗ್ ಇಂಟರ್ವ್ಯೂ ಕಂಪನಿಗೆ ಹೋಗಿದ್ದೀನಲ್ಲ, ಆವಾಗ ಹಾಕಿರೋದು. ಅಲ್ಲಿಂದ ಇಲ್ಲೇ ಇದೆ ಅದು. ಅದು ಬಿಟ್ಟರೆ ಆ ಶೂ ರೀಸೆಂಟಲ್ಲಿ ಹಾಕಿದ್ದೀನಿ, ಬಟ್ ಅದು ಸಮ್ಮರಲ್ಲಿ ಸ್ವಲ್ಪ ಸೆಕೆ ಜಾಸ್ತಿಯಿಂದ ಅದನ್ನ ಹಾಕ್ತಿಲ್ಲ ಅಷ್ಟೇ. ಆ್ಯಂಡ್ ಟುಡೇ ದ ಡೇಟ್ ಈಸ್ ಹೌ ಮಚ್? 5th or 6th ಅನ್ನೋ. ನಿನ್ನೆ 5th ಅಂದಾದ್ಮೇಲೆ ಇವತ್ತು 6th ತಾನೆ? ಹೌದು, 6th. ನಿನ್ನೆ ಹೌದು 5th ನಿನ್ನೆ, ಇವತ್ತು 6th. ಏನೋ ಟೈಮ್ ಹೋಗ್ತಾ ಇದೆ. ನಾನು ಅನ್ಕೋತೀನಿ ನಾನೇನೋ ಒಂದು ಆಗ್ಬೋದು ಸೋಷಿಯಲ್ ಮೀಡಿಯಾ. ನಾನು ನೋಡ್ತೀನಿ ದಿನಕ್ಕೊಬ್ಬರು ಕಂಟೆಂಟ್ ಕ್ರಿಯೇಟರ್ಸ್ ಆಗ್ತಿದ್ದಾರೆ. ಆದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಟಾಪಿಕ್ ಹಿಡ್ಕೊಂಡು ಚೆನ್ನಾಗಿ, ಅಂದರೆ ಅದ್ರ ಬಗ್ಗೆನೇ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಾ ಇದ್ದಾರೆ. ನಾನಿವಾಗ ಒಂದು ಚಾನಲ್ ಸ್ಟಾರ್ಟ್ ಮಾಡಿ, ಇವಾಗ ನಂದು ಇನ್ಸ್ಟಾಗ್ರಾಮಲ್ಲಿ ನೋಡೋದಾದರೆ, ನಾನು ಏನಂತ ತಲೆಯಲ್ಲಿ ಇಟ್ಕೊಂಡಿಲ್ಲ. ನಾನು ಡೈಲಿ ಮಿನಿ ವ್ಲಾಗೇ ಮಾಡ್ತೀನಿ ಅಂತ ತಲೆಯಲ್ಲಿ ಇಟ್ಕೊಂಡಿಲ್ಲ. ಸೊ ಮಲ್ಟಿಪಲ್ ಕಂಟೆಂಟ್ಸ್ ಯಾವಾಗ ಆಗ್ತೀರಾ, ಇದು ನಮ್ಮ ಆಲ್ಗೋರಿದಮ್ ಪ್ರಕಾರ ನನಗನ್ಸುತ್ತೆ ಅದು ವರ್ಕೌಟ್ ಆಗೋಲ್ಲ. ಅಂದರೆ ಮಲ್ಟಿಪಲ್ ಕಂಟೆಂಟ್ಸ್ ಹಾಕಿದ್ರೆ ಬೇರೆ ಥರ ನಡೆಯುತ್ತೆ. ಬಟ್ ನಿಮ್ಮದು ಪೇಜ್ ಒಂದು ಸ್ವಲ್ಪ ಪ್ರೊಫೆಷ್ನಲ್ ಆಗಿ ಅದು ರೀಚ್ ಬೇಕು ಅಂತ ಬಂದಾಗ, ಯಾವುದೋ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ನಾವು ವೀಡಿಯೋ ಮಾಡಬೇಕು. ಲೈಕ್ ಇವಾಗ ಮಿನಿ ವ್ಲಾಗ್ ಮಾಡಿದ್ರೆ ಡೈಲಿ ಮಿನಿ ವ್ಲಾಗ್ ಟ್ರೈ ಮಾಡು. ಎಷ್ಟು ಒಂದು 100 days ಆದರೂ ಟ್ರೈ ಮಾಡು. ಅದನ್ನೇ ಆಗಬೇಕು, ಬೇರೆ ಏನು ಚೇಂಜ್ ಮಾಡೋಂಗಿಲ್ಲ. ಇವತ್ತಿನ ತಮ್ನೇಲ್ ಮತ್ತು ಟೈಟಲ್ ಅದೇ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಆಲ್ಗೋರಿದಮ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೇನೆ ಅಂತ. ಸೊ ನಿಮಗೆ ನಿಜವಾಗ್ಲೂ ಹೇಳ್ಕೊಡ್ತೀನಿ, ಇನ್ಸ್ಟಾಗ್ರಾಮ್ ನನಗೂ ಐಡಿಯಾ ಇದೆ, ಬಟ್ ನನಗೆ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂದರೆ, ಮಾಡೋಕ್ಕಾಗತ್ತೆ, ನೋಡೋಣ. ನಾನು ಎಲ್ಲ ಟ್ರೈ ಮಾಡ್ತಾಯಿದ್ದೀನಿ. ನಾನು ಅಂದರೆ ಇವಾಗ ನನ್ನ ಮಾತು ನೀವು ಕೇಳಲ್ಲ, ಯಾಕಂದರೆ ನಾನೇನೋ ಒಂದು ಅಚೀವ್ ಮಾಡಿದರೆ ಅಷ್ಟೇ ನೀವು ನಂಬ್ತೀರಾ. ಇವಾಗ ನೋಡಿ, ಯಾರ್ದು ಒಬ್ರದ್ದು ಕೋರ್ಸ್ ತಗೊಳ್ತೀರಾ, ಅಂದರೆ ಯೂಟ್ಯೂಬ್ ಕೋರ್ಸು ಅಂಥದ್ದಾದರೆ, ಸೊ ಅವ್ರು ಏನೋ ಒಂದು ಅಚೀವ್ ಮಾಡಿದರೆ ತಗೋತೀರಾ. ಇಲ್ಲ ಅವ್ರ ಮಾತು, ಇವಾಗ ಇಲ್ಲಿ ಮಾತಾಡ್ತಾಯಿದ್ದೀನಿ, ನಾನೇ ನನ್ನ ಕೈಲೇ ಮಾಡೋಕ್ಕಾಗಲಿಲ್ಲ, ನನ್ನ ಮಾತು ಕೇಳ್ತೀರಾ. ಬಟ್ ಸ್ಟಿಲ್ ನಾನು ಮಾತಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಆದರೂ ಕೆಲವೊಂದು ಗೊತ್ತಿದೆ, ನಾನು ತುಂಬ ದಿನದಿಂದ ಮಾಡ್ತಿರೋದ್ರಿಂದ. ಗೊತ್ತಿದ ಮೇಲೆ ನೀನಾಗಲಿಲ್ಲ ಅಂದರೆ ಅದು ನಾನು ಅದನ್ನ ಫಾಲೋ ಮಾಡಲಿಲ್ಲ. ನಾನು ಕೆಲವೊಂದು ತಪ್ಪು ಮಾಡಿದ್ದೀನಿ. ಯೂಟ್ಯೂಬ್ ಅಂತ ಬಂದಾಗ ನನಗೆ ಚೆನ್ನಾಗಿ ಗೊತ್ತು ನನ್ನ ಕಂಟೆಂಟ್ಸ್ ಯಾಕೆ ಓಡ್ತಿಲ್ಲ ಅಂತ. ಯಾಕಂದರೆ ಅದರಲ್ಲಿ ಕಂಟೆಂಟ್ ಅಂತ ಬಂದಾಗ, ಬ್ಲಾಗ್ ಚಾನಲ್ ಬಂದಾಗ ತುಂಬ ಕ್ಯಾರೆಕ್ಟರ್ಸ್ ಇದ್ದಾಗ ಚೆನ್ನಾಗಿರುತ್ತೆ. ಅದು ಯೂಟ್ಯೂಬ್ ಬಗ್ಗೆ ನಾನು ಬೇಜಾರು ಮಾತಾಡಿದ್ದೀನಿ. ಇವತ್ತು ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡೋಣ. ಯೂಟ್ಯೂಬ್ನಲ್ಲಿ ಸೈಡ್ಗೆ ಇಡೋಣ. ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಕಂಟೆಂಟ್ಸ್ ಮಾಡ್ಬೋದು, ಅಂದರೆ ಚೆನ್ನಾಗಿರೋ ಬೇಗ ರೀಚ್ ತಗೋಬೋದು. ಸೊ ಬೆಸ್ಟ್ ಪ್ಲ್ಯಾಟ್ಫಾರ್ಮು ಇನ್ಸ್ಟಾಗ್ರಾಮ್ ಈ ಸದ್ಯದ ಮಟ್ಟಿಗೆ. ಈ ಮಾತು ಆ್ಯಕ್ಚುಲಿ 1 year ಬ್ಯಾಗೆ ನನಗೆ ಕೆಲವೊಂದು ಜಾಗದಲ್ಲಿ ಕೇಳಿಸಿತ್ತು. ಆವಾಗ ನಾನು ಇಗ್ನೋರ್ ಮಾಡ್ಬಿಟ್ಟೆ. ಅಂದರೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ, ಇನ್ಸ್ಟಾಗ್ರಾಮಲ್ಲಿ ಏನು ಬರುತ್ತೆ ಅಂತ ಕನ್ಫ್ಯೂಸ್, ಅಂದರೆ ಆವಾಗ ಗೊತ್ತೇ ಇರಲಿಲ್ಲ ಗುರು. ಈಗ ಮಕ್ಕಳೆಲ್ಲ ಸ್ಟಾರ್ಟ್ ಮಾಡಿ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸಿರ್ಬೋದು ಟೋನು. ಸೊ ಡೋಂಟ್ ಬಿ ಕನ್ಫ್ಯೂಸ್ಡ್. ಏನು ಮಾತಾಡ್ತಿದ್ದೆ, ಅದೇ ಇನ್ಸ್ಟಾಗ್ರಾಮಲ್ಲಿ ನನ್ನ ಪ್ರಕಾರ ಅದೇ ಯಾವುದಾದ್ರೂ ಒಂದು ಟಾಪಿಕ್ ನಡ್ಕೊಂಡು ಹೋಗಬೇಕು. ನಾನು ವ್ಲಾಗ್ ನಾನು ವ್ಲಾಗ್ನ ಕಂಟಿನ್ಯೂ ಇವತ್ತವರೆಗೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರ್ತಿತ್ತೇನೋ. ಬಟ್ ಏನನ್ಸುತ್ತೆ ಅಂದರೆ, ಒಬ್ಬನೇ ಇದ್ದರೆ ಸ್ವಲ್ಪ ರೀಚ್ ಕಮ್ಮಿ ಇದೆ. ಇನ್ನೂ ಸ್ವಲ್ಪ ಅಂದರೆ ನಾನಿವಾಗ ಸ್ವಲ್ಪ ಡೈಲಿ ರೋಟಿನ್ ರಿಪೀಟ್ ಆಗಿಬಿಡುತ್ತೆ. ರಿಪೀಟ್ ಆದರೆ ಜನರಿಗೆ ಬೋರ್ ಆಗಿಬಿಡುತ್ತೆ. ಇವಾಗ ಜಿಮ್ ಆ ಥರದ್ದೆಲ್ಲ ವೀಡಿಯೋ ನೀವು ನೋಡಿದ್ರೆ, ಅವರು ಜಿಮ್ ಜೊತೆ ಕೆಲವೊಂದು ಎಡಿಷ್ನಲ್ ಆ್ಯಡ್ ಮಾಡ್ತಾರೆ. ಜಿಮ್ ರೋಟೀನ್ ತೋರಿಸ್ತಾರೆ, ಅದ್ರ ಜೊತೆಗೆ ಎಡಿಷ್ನಲ್ ಆಗಿ ಏನೋ ತೋರಿಸ್ತಾರೆ. ಇಲ್ಲಾಂದರೆ ಡೈಲಿ ನಾನು ಟ್ರೈಸೆಪ್ಸ್ ಹೊಡೆದೆ, ಲೆಗ್ ಡೇ, ಸೊ ಅದನ್ನೇ ರಿಪೀಟ್ ಮಾಡ್ದೆ ತೋರಿಸ್ತಾ ಇದ್ದರೆ ಯಾರು ನೋಡ್ತಾರೆ?
ಸೊ ಅದೇ ಕಂಟೆಂಟ್ಸ್ ನೋಡ್ದಂಗೆ ಅನಿಸುತ್ತೆ. ಮಾತಾಡು ಗುರು, ಇಲ್ಲಾಂದರೆ ಎಡಿಟಿಂಗ್ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಇವಾಗ ಅದು ಎಷ್ಟು ನಿಮಿಷಕ್ಕೆ ಕಟ್ ಆಫ್ ಇದೆ ನನಗೂ ಗೊತ್ತಿಲ್ಲ. ಫೋನ್ ಒಟ್ಟಾರೆ ರೆಕಾರ್ಡ್ ಆಗ್ತಾಯಿದೆ. ಕಟ್ ಆಫ್ ಕಟ್ ಆಫ್ ಆಗಲಿಲ್ಲ, ನಾನು ಕಟ್ ಆಫ್ ಅನ್ಕೊಬಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಕಟ್ ಆಫ್ದಲ್ಲ, ಕಟ್ ಆಫ್ ಆಯಿತು ಅಂದ್ಕೊಂಡ್ರೆ ಇದು ಆ್ಯಂಗಲ್ ಚೇಂಜ್ ಆಯ್ತು ಅನ್ಕೋತೀನಿ. ಫೇಸ್ ಕಾಣಿಸ್ತಿದೆಯಾ ಅನ್ನೋದೇ ಇವಾಗ ಸ್ವಲ್ಪ ಡೌಟು. ಇವಾಗ ಏನಾಯ್ತು ಅಂದರೆ ಚಾರ್ಜ್ ಖಾಲಿ ಆಯಿತು, ಸೊ ಅದರದ್ದು ಸೌಂಡು. ಕಟ್ ಆಫ್ ಅಂದರೆ ಗೊತ್ತಲ್ಲ ನಿಮಗೆ, ಅದಷ್ಟೆಲ್ಲ ಎಕ್ಸ್ಪ್ಲನೇಷನ್ ಬೇಡ ಬಿಡಿ. ಇನ್ಸ್ಟಾಗ್ರಾಮಗೆ ಮಾತಾಡಿದ್ರು. ಇನ್ಸ್ಟಾಗ್ರಾಮ್ ಓಕೆ. ಸ್ಪೆಷಲ್ ಇವಾಗ ನಾನು ಈ ವ್ಲಾಗ್ನ ಸ್ವಲ್ಪ ದಿನ ಕಂಟಿನ್ಯೂ ಮಾಡ್ತೀನಿ. ಮಧ್ಯದಲ್ಲಿ ಬೇರೆ ಕಂಟೆಂಟ್ಸ್ ಟ್ರೈ ಮಾಡಿದ್ದೀನಿ, ಅದೆಲ್ಲ ಸ್ವಲ್ಪ ರೀಚ್ ಬಂದುಬಿಡುತ್ತೆ ಆಯಿತಾ. ಒಂದೇ ಸಲ ವ್ಯೂಸ್ ಬಂದುಬಿಡುತ್ತೆ, ಒಂದೇ ಸಲ ಒಂದು ಸ್ವಲ್ಪ 10 ಆ ಥರ ಫಾಲೋವರ್ಸ್ ಬರ್ತಾರೆ. ನಾನು ಯಾವಾಗ ಮತ್ತೆ ಬೇರೆ ಕಂಟೆಂಟ್ ಚೇಂಜ್ ಮಾಡ್ತೀನಿ, ಸೊ ಅವರಿಗೆ ಕಂಟೆಂಟ್ ಇಷ್ಟ ಆಗೋಲ್ಲ, ಸೊ ಅನ್ಫಾಲೋ ಮಾಡಿಬಿಡ್ತಾರೆ. ಸೊ ಅದೇ ಸ್ವಲ್ಪ ಇದು. ನಾನು ಆ್ಯಕ್ಚುಲಿ ಸ್ವಲ್ಪ ಯಾವಾಗ ಫೋಕಸ್ ತೊಗೊಂಡು ಮಾಡ್ತೀನಿ ಕಂಟೆಂಟು ಇನ್ಸ್ಟಾಗ್ರಾಮಲ್ಲಿ, ಸೊ ಸ್ವಲ್ಪ ಫಾಲೋವರ್ಸ್ ಆಗ್ತಾರೆ. ಇಲ್ಲಾಂದರೆ ನಾನು ಸಿಕ್ಕಾಪಟ್ಟೆ ಏನೋ ಆಗ್ತಾ ಹೋದಾಗ ಫಾಲೋವರ್ಸೇ ಜಾಸ್ತಿ ಆಗ್ತಿರಲಿಲ್ಲ. ಆ್ಯಕ್ಚುಲಿ ಅದೊಂದು ಮಿನಿ ವ್ಲಾಗ್ ಆದಮೇಲೆ ನಾನು ಕಂಟೆಂಟ್ ಆಗೋದು ನಿಲ್ಲಿಸ್ಬಿಟ್ಟಿದ್ದೆ. ಸೊ ಬೇಡಪ್ಪ, ದಯವಿಟ್ಟು ಆ ಥರ ರಿಸ್ಕ್ ಅಂತೂ ತಗೊಳಕ್ಕೆ ಹೋಗಲ್ಲ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಕಂಟೆಂಟ್ ಕಂಟಿನ್ಯೂಸ್ ಆಗಿ ಆಗಬೇಕು. ನಿಮಗೂ ಅಷ್ಟೇ, ನೀವು ಸ್ಟಾರ್ಟ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಮುಂದೆ ಇಟ್ಕೊಬಿಡಿ. ಒಂದು ಚಾನಲ್ ಅಂದರೆ ಯೂಟ್ಯೂಬ್ ಚಾನಲ್ ಇರಲಿ, ಅದು ಬೇಡ, ಸದ್ಯಕ್ಕೆ ಬೇಡ. ಯಾಕಂದರೆ ನೀವು ಇಲ್ಲಿ ಏನು ಮಾಡ್ತೀರಾ, ಸೊ ಅಲ್ಲಿ ಒಳ್ಳೆ ಕಂಟೆಂಟ್ಸ್ ಕೊಡೋಕ್ಕೆ ಟ್ರೈ ಮಾಡಿ. ನೀವು 3 ದಿನಕ್ಕೊಂದು ಇಲ್ಲ 4 ದಿನಕ್ಕೊಂದು, ಒಂದು ವಾರಕ್ಕೊಂದಾದರೂ ಕೊಟ್ಟರು ಚೆನ್ನಾಗಿರೋ ಕಂಟೆಂಟ್ ಕೊಡಬೇಕು. ನಂತರ ಖರಾಬ್ ಕಂಟೆಂಟ್ ಮಾಡ್ತಾಯಿದ್ರೆ ಆಗಲ್ಲ. ಅಂದರೆ ಇದರಿಂದ ನೀವು ಕಲಿಬೋದು, ಬಟ್ ಬೆಳೆಯೋದಕ್ಕೆ ಕಷ್ಟ ಇದೆ. ಕಲಿತು ಬೆಳಿಬೋದು. ಒಂದೇ ಸಲ ಬೆಳೆಯೋದನ್ನೆಲ್ಲ ಸ್ವಲ್ಪ ಫಾಸ್ಟ್ ಗ್ರೋ ಆಗಬೇಕಂದ್ರೆ ನೀವು ಈ ಥರ ಇನ್ಸ್ಟಾಗ್ರಾಮಿಂದಷ್ಟೇ ಸ್ಟಾರ್ಟ್ ಮಾಡಿದ್ರೆ ಬೆಸ್ಟು. ಗೊತ್ತಿಲ್ಲ ನಾನು ಯಾವಾಗ ಆಗ್ತೀನಿ ಅಂತ. ಇದು ಆ್ಯಕ್ಚುಲಿ 1 ಇಯರ್ ಬ್ಯಾಕು ವ್ಲಾಗ್ ಯಾವಾಗ ಸ್ಟಾರ್ಟ್ ಮಾಡಿದ್ನು, ಆವಾಗ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಅಂದ್ಕೊಬಿಟ್ಟಿದ್ದೆ. ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ನಾನು ಯೂಟ್ಯೂಬ್ ಯಾವಾಗ 1 ಇಯರ್ ಚಾಲೆಂಜ್ ತಗೊಂಡು, ಆ ಟೈಮಲ್ಲಿ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಬೇಕಿತ್ತು. ಬಟ್ ಇನ್ಸ್ಟಾಗ್ರಾಮ್ನ ಇಗ್ನೋರ್ ಮಾಡಿಬಿಟ್ಟಿದ್ದೀನಿ. ನಾನು ಈ ವರ್ಡ್ನೆಲ್ಲ ತುಂಬ ಸಲ ರಿಪೀಟ್ ಮಾಡ್ತೀನಿ ಆಯಿತಾ. ನನಗೆ ಅದಕ್ಕೆ ನಾನು ವೀಡಿಯೋಸ್ ನೋಡೋದಕ್ಕೆ ಒಂದು ಸಲ ಅನಿಸ್ಬಿಡುತ್ತೆ. ಆ್ಯಕ್ಚುಲಿ ನಂದು ಕಟ್ ಆಫ್ 8 ಮಿನಿಟ್ಸಿಗಿದೆ ಅನ್ಕೋತೀನಿ. ಸೊ 8 ಮಿನಿಟ್ಸ್ ಆದಂಗೆ ವೀಡಿಯೋ ಏನು ಮಾಡಿಬಿಡ್ತೀನಿ. ಇವಾಗ ಆಲ್ಗೋರಿದಮ್ ಸ್ವಲ್ಪ ನಿಮಗೆ ಎಕ್ಸ್ಪ್ಲೇನ್ ಮಾಡೋಣ. ಬೇರೆ ಮಾತುಕತೆ ತುಂಬ ಜಾಸ್ತಿ ಆಗ್ಬಿಡ್ತು. ಆಲ್ಗೋರಿದಮ್ಗೆ ಅಂತ ಬಂದಾಗ ಇನ್ಸ್ಟಾಗ್ರಾಮಲ್ಲಿ ಸೊ ಫೈನಲಿ ಕಟ್ ಆಫ್ ಆಗಿದೆ ಅಂದರೆ 8 ನಿಮಿಷ ಆಗಿದೆ ಅಂತ. ಇನ್ನು ದಯವಿಟ್ಟು ನಾನು ಈ ವ್ಲಾಗ್ನ ಎಂಡ್ ಮಾಡಲೇಬೇಕಾಗತ್ತೆ, ಹೆಂಗಾದರೂ ಮಾಡಿ. ಚಾರ್ಜ್ ಇಲ್ಲ, ಚಾರ್ಜ್ಗಿಟ್ಟು ಇವಾಗ ಹೊರಗಡೆ ಹೋಗ್ತೀನೋ ಗೊತ್ತಿಲ್ಲ ಮಿನಿ ವ್ಲಾಗ್ ಶೂಟ್ ಮಾಡೋದಕ್ಕೆ. ನಾನು ಡೋರೇ ಓಪನ್ ಮಾಡಿಲ್ಲ. ನೆನ್ನೆ ವ್ಲಾಗು ಹಂಗೆ ಡೋರ್ ಓಪನ್ ಮಾಡ್ತಾಯಿದ್ದೀನಿ, ಮಳೆ ಬರ್ತಾಯಿದೆ, ನನಗೆ ಗೊತ್ತೇ ಇಲ್ಲ ರೂಮಲ್ಲಿದ್ದು. ಏನೋ ಒಂದು ಮಾಡ್ತಾಯಿದ್ದೀನಿ ನಾನು. ನೋಡಿ ಇವಾಗ ಮಿನಿ ವ್ಲಾಗು ಅಷ್ಟೇ, ಇಟ್ಸ್ ನಾಟ್ ಗುಡ್. ಯಾಕಂದರೆ ತುಂಬ ಜನ ಇದನ್ನ ರಿಪೀಟ್ ಮಾಡ್ತೀವಿ. ಏನೊಂದು ಯುನೀಕಾಗಿ ಮಾಡಿದ್ರೆ, ಯುನೀಕ್ ಅಂದರೆ ನಾವೇನು ಜಾಸ್ತಿ ಥಿಂಕ್ ಮಾಡಬೇಕಂತಿಲ್ಲ. ನಾವು ಹಿಂದಿಯವ್ರನ್ನ ಕಾಪಿ ಮಾಡಿದ್ರೆ ನಾವು ಯುನೀಕ್ ಮಾಡ್ದಂಗೆ ಅಷ್ಟೇ. ಕನ್ನಡದಲ್ಲಿ ಯಾವುದೇ ಕಂಟೆಂಟ್ಸ್ ನಾನು ನೋಡ್ದಂಗೆ ಪ್ರಕಾರ, ಸೊ ಅವ್ರು ಫಸ್ಟ್ ಹಿಂದಿಯಲ್ಲಿ ಸ್ಟಾರ್ಟ್ ಮಾಡಿರೋದನ್ನ ಇಲ್ಲಿ ಬರ್ತಾರೆ. ಫಸ್ಟು ಇಂಗ್ಲೀಷಲ್ಲಿರುತ್ತೆ ಕಂಟೆಂಟು, ಅದನ್ನು ಹಿಂದಿಯವ್ರು ಕಾಪಿ ಮಾಡ್ತಾರೆ. ಹಿಂದಿಯವ್ರ ಕಂಟೆಂಟ್ನ ಕನ್ನಡದವ್ರು ಕಾಪಿ ಮಾಡಬೇಕು. ಬೆಳೆಯೋದು ಆ ಥರ. ಕನ್ನಡದವ್ರನ್ನ ಇನ್ನೇನು ಕೆಳಗಡೆ ಲ್ಯಾಂಗ್ವೇಜ್ ಬರ್ತಾ ಈ ಥರ ಚೈನ್ ಸೈಕಲಲ್ಲೂ ಹೋಗುತ್ತೆ ಇದು. ಚೈನ್ ಅಯ್ಯೋ ಕೈಯಲ್ಲಿ ಇದಾಗ್ಬಿಡ್ತಲ್ಲ. 2 ಬೆಡ್ಡು ಖಾಲಿ ಇದೆ. ಇವಾಗ ಆಲ್ಗೋರಿದಮ್ ಬಗ್ಗೆ ಏನು ಮಾತಾಡ್ತೀನಿ ಗೊತ್ತಿಲ್ಲ, ಬಟ್ ತಮ್ನೇಲು ಟೈಟಲು ಅದೇ ಹಾಕಿರ್ತೀನಿ ಅಷ್ಟೇ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಹೊಸ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಟಾಟಾ.